ತೀವ್ರವಾದ ಪೈಪೋಟಿಯನ್ನು ಕೊಡ್ತಾ ಇದ್ರು. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮುನ್ನಡೆ. ಜಾರ್ಖಂಡ್ನಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದು ಚೇಂಜ್ ಆಗಿದೆ. ಅಲ್ಲಿನ ಜನ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡುವಂಗೆ ಕಾಣ್ತಾ ಇದೆ. ಬಿಜೆಪಿ 29, ಕಾಂಗ್ರೆಸ್ 50, ಇತರೆ 2. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮುನ್ನಡೆ. ಶಿಬು ಸೋರೆನ್ ಅಕ್ರಮ ಗಣಿಗಾರಿಕೆಯ ಆರೋಪದಲ್ಲಿ ಜೈಲು ಸೇರಿದ್ರು. ಅನಂತರ ಅಲ್ಲಿನ ಒಂದು ಆ ಸ್ಥಾನವನ್ನು ಅವರ ಪತ್ನಿ ಚೆನ್ನಾಗಿ ಗ್ರಾಸ್ ಮಾಡಿಕೊಂಡ್ರು. ಆದರೆ ಆಡಳಿತ ವಿರೋಧಿ ಅಲೆ ಅದನ್ನು ಚೇಂಜ್ ಆಯ್ತಾ? ಅಲ್ಲಿನ ಬುಡಕಟ್ಟು ಜನರು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ರ. ಅಲ್ಲಿನ ಜಾರ್ಖಂಡ್ನ ವಿಶೇಷತೆ ಏನು ಅಂದರೆ, ಒಂದು ಸಲ ಅಧಿಕಾರಕ್ಕೆ ಬಂದವರು ಮತ್ತೊಂದು ಪಕ್ಷವನ್ನು ಕಂಟಿನ್ಯೂ ಆಗಿ ಅಧಿಕಾರಕ್ಕೆ ತರಲ್ಲ. ಆದರೆ ಈಗಿನ ಸದ್ಯದ ಟ್ರೆಂಡ್ ನೋಡಿದ್ರೆ ಮತ್ತೊಮ್ಮೆ ಅಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯುವ ಸಾಧ್ಯತೆಗಳು ದಟ್ಟವಾಗ್ತಿರುವಂಥದ್ದು. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು ಶಿಗ್ಗಾಂವಿಯಲ್ಲಿ 10ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಭಾರಿ ಮುನ್ನಡೆ. 6479 ಮತಗಳ ಅಂತರ ಕಾಯ್ದುಕೊಂಡ ಯಾಸಿರ್ ಪಠಾಣ್. ಶಿಗ್ಗಾಂವಿ 10ನೇ ಸುತ್ತಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ಕೂಡ ನೆಕ್ ಟು ನೆಕ್, ನೇರ. ರಾಜ್ಯದಲ್ಲಿ 2 ಮಾಜಿ ಸಿಎಂ ಮಕ್ಕಳಿಗೆ ಹಿನ್ನಡೆಯಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಹಿನ್ನಡೆ. ಪ್ರಾರಂಭದಲ್ಲಷ್ಟೇ ಸ್ವಲ್ಪ ಮುನ್ನಡೆ ಸಿಕ್ತು ನಿಖಿಲ್ ಕುಮಾರಸ್ವಾಮಿಗೆ. ಶಿಗ್ಗಾಂವಿಯಲ್ಲಿ ಭರತ್ ಬೊಮ್ಮಾಯಿಗೂ ಭಾರಿ ಹಿನ್ನಡೆ. ರಾಜ್ಯದಲ್ಲಿ 2 ಮಾಜಿ ಸಿಎಂ ಮಕ್ಕಳಿಗೆ ಹಿನ್ನಡೆಯಾಗ್ತಾ ಇದೆ. ಹಾಗಿದ್ರೆ ರಾಜ್ಯದ ಜನ ಯಾವ ಪಕ್ಷಕ್ಕೆ ಮಾತಾಡ್ತಾ ಇದ್ರಿ? ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ಇವಾಗ ದಿಲೀಪ್ ಗೌಡ್ರು ಹೇಳ್ದಂಗೆ ಈ ಟೌನ್ ಇದೆಯಲ್ಲ, ಟೌನ್ನಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು 29,000 ಓಟ್ಗಳು ಮಾಡಿದ್ದಾರೆ. ಓಕೆ, ಅದರಲ್ಲಿ ನಾನು ವೆರಿ ಬಿಗಿನಿಂಗಿಂದ ಅಬ್ಸರ್ವ್ ಮಾಡಿದ್ದೀನಿ, 90% ಕಾಂಗ್ರೆಸ್ಗಳೇ ಇದ್ದಾರೆ. ಓಕೆ, ಯಾಕಂದರೆ ಇವರು ಮಾಡಿರೋ 2 ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಫೇಕ್ ಕ್ಲಿಪ್ಪಿಂಗ್ಸು, ಅದು ಸರ್ಕ್ಯುಲೇಟ್ ಮಾಡಿ ಜನರಿಗೆ ಬೇಜಾರಾದಂಥ ಕೆಲಸ ಮಾಡಿಬಿಟ್ಟು, ಸೊ 90% ಮುಸ್ಲಿಮ್ಸು ಕಾಂಗ್ರೆಸ್ಸು. ಏನು ಫೇಕ್ ಕ್ಲಿಪ್ಪಿಂಗ್ಸು? ಒಂದು ಪ್ರಶ್ನೆ ಕೇಳಿದರು ಕುಮಾರಣ್ಣನಿಗೆ ಮಾಧ್ಯಮದವರು, ಸರ್ ಈ ಬಾರಿ ನಿಮಗೆ ಮುಸ್ಲಿಂ ಅಲ್ಪಸಂಖ್ಯಾತರು ಕೈ ಹಿಡಿದಿಲ್ಲ ಅಂತ. ಅದಕ್ಕೆ ಅವರು ಒಂದು ಉತ್ತರ ಕೊಟ್ಟಿದ್ರು, ನಾನು ಮುಸ್ಲಿಂ ಸಮುದಾಯಕ್ಕೆ ನಂಬ್ಕೊಂಡು ರಾಜಕೀಯ ಮಾಡ್ತಾ ಇಲ್ಲ ಅಂತ. ಪ್ರಶ್ನೆನ ಕಟ್ ಮಾಡಿಬಿಟ್ಟು ಬೇರೆ ಅಷ್ಟು ಮಾತ್ರ ಇವರು ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ. ಓಕೆ, ಆಯಿತಾ? ಸೊ ಇವಾಗ ಇಲ್ಲಿ 90% 29,000 ಓಟಲ್ಲಿ 90% ಮುಸ್ಲಿಮ್ಸ್ ಅವ್ರು ಓಟ್ ಹಾಕಿದ್ರೆ ಕನಿಷ್ಠ 20ರಿಂದ 22 ಮುಸ್ಲಿಂ ಮತಗಳು ಅಂದ್ರೆ ಅಲ್ಪಸಂಖ್ಯಾತರ ಮತಗಳು ಅಲ್ಲಿ ಹೋಗಿರೋ ಸಾಧ್ಯತೆಗಳಿವೆ. ಇಲ್ಲಿ ಸದ್ಯಕ್ಕೆ ಅಲ್ಲಿ ತೋರಿಸ್ತಾ ಇರೋದು. ಇವಾಗ ನೆಕ್ಸ್ಟ್ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಒಕ್ಕಲಿಗರು ಓಟ್ ಓಪನ್ ಆಗಲಿ, ಆವಾಗ ರಿಸಲ್ಟ್ ಗೊತ್ತಾಗುತ್ತೆ. ದಿಲೀಪ್ ಗೌಡ ಅವರೇ, ಈಗ ಸದ್ಯದ ಟ್ರೆಂಡ್ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಚನ್ನಪಟ್ಟಣದಲ್ಲಿ ಅಂತರ ಜಾಸ್ತಿ ಆಗ್ತಾ ಇದೆ. ಹತ್ತತ್ರ 15,000 ಮತಗಳ ಅಂತರದಲ್ಲಿ CP ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಇದನ್ನು ನೋಡಿದ್ರೆ ಏನು ವಿಪಕ್ಷಗಳು ಆಡಳಿತಾರೂಢ ಸರ್ಕಾರದ ಮೇಲೆ ಸುಮ್ಮನೆ ಆರೋಪ, ಏನು ವಿವಾದಗಳಿದಾವಲ್ಲ, ಅವೆಲ್ಲವೂ ಕೂಡ ಏನು ವಿಪಕ್ಷಗಳ ಒಂದು ತಂತ್ರ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ನೋಡಿ, ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಎಲ್ಲ ಸುಳ್ಳು ಆರೋಪಗಳನ್ನ ಮಾಡಿಬಿಟ್ಟು ಅಂತ ಹೇಳಿ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಳ್ತಾರೆ, ಇದೆಲ್ಲ ಸ್ವಾಮಿ 187 ಕೋಟಿ ಹಗರಣ ಮಾಡಿರೋದಲ್ಲ, ನಾವು ಬರೀ 89 ಕೋಟಿ ಲೂಟಿ ಮಾಡಿರೋದು. ನೀವು ಹೇಳೋ ವರ್ಡ್ ಕರೆಕ್ಷನ್ ಮಾಡಿದ್ದೀನಿ, ನಾನು ಹಂಗೆಲ್ಲ ಇಂಟರ್ಫಿಯರ್ ಆಗಲ್ಲ. ದಯಮಾಡಿ 187 ಕೋಟಿ ಲೂಟಿ ಮಾಡಿರೋದಲ್ಲ ಸ್ವಾಮಿ, ನಾವು ತಿಂದಿರೋದು ಬರೀ 89 ಕೋಟಿ ಅಂತ ಹಂಗ ಹೇಳಿದಾರ. ಇದಕ್ಕೆ ನಾನು ಸುಮ್ಮನೆ ಇರ್ಬೇಕಾ? ಇದಕ್ಕೆ ನಾನು ಸುಮ್ಮನೆ ಇರ್ಬೇಕಾ? ನಿಮ್ಮ ಅವಕಾಶ ನೀವು ಮಾತಾಡಿ, ಹೇಳ್ರಿ. ನೀವು ಹೇಳಿ ವರ್ಡ್ ನೀವು ನೋಡ್ರಿ, ನೀವು ವಿಚಾರ ಚರ್ಚೆ ಮಾಡ್ರಿ, ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂತ ಹೇಳ್ಬೇಡಿ. ಇದನ್ನ ನಾನು ಖಂಡಿಸ್ತೇನೆ. ನಿಮ್ಮ ಸಂಸ್ಕೃತಿ ಸಂಸ್ಕೃತಿ
ಅನಿಸ್ತದೆ. ಅದಕ್ಕೆ ಮಹಾರಾಷ್ಟ್ರದಲ್ಲಿ ನೋಡ್ರಿ, ಸೀಟು ಅಂತ ಹೋಗ್ದು ನೋಡ್ರಿ, ಹಾಕಿ ಹೇಳೋದು. ವರ್ಡ್ ಮೇಲೆ ನಿಮ್ ಕಂಟ್ರೋಲ್ ಇರ್ಲಿ. ಒಂದ್ ನಿಮಿಷ ನೀವು ಇರ್ಲಿ. ಚರ್ಚೆ ಮಾಡಿ, ನೀವು ಒಂದ್ ಚರ್ಚೆ ನಿಮಿಷ ಮಾಡಿ. ಮಾತಾಡ್ಬೇಕಾದ್ರೆ ನೀವು interrupt ಮಾಡ್ಬೇಡಿ. ನೋಡಿ, ನಿಮ್ಮ ಒಂದ್ ನಿಮಿಷ. ಸಂಸ್ಕೃತಿನ ತೋರಿಸ್ತದೆ ನೀವು ಅದು. ಚರ್ಚೆ ಮಾಡಿ, ಆದ್ರೆ ನೋಡಿ, ವರ್ಡ್ ಮೇಲೆ ಕಂಟ್ರೋಲ್ ಇರ್ಲಿ. ಇವ್ರೇನ್ ಹೇಳ್ಕೊಂಡ್ ಬರ್ತಿರಲ್ಲ, ಕರ್ನಾಟಕದ ತುಂಬಾ ಎಲ್ಲ ಚರ್ಚೆ ಆಯ್ತಲ್ಲ, ಇವ್ರು ರೂಟಿ ಹೊಡೆದಿರ್ತಕ್ಕಂಥದ್ದು ಮೂಢ ಹಗರಣದಲ್ಲಾಗಿರೋದು. ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸೈಟನ್ನು ವಾಪಸ್ ಕೊಡ್ತಾರೆ. ಸ್ವಾಮಿ, ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ವಾಪಸ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಇವ್ರು ಕಷ್ಟಪಟ್ಟು ದುಡ್ದು ಬೆವರು ನೀರು ಸುರಿಸಿ ದುಡ್ದಿದ್ರೆ ವಾಪಸ್ ಕೊಡ್ತಲೇ ಇರಲಿಲ್ಲ. ಸುಮಾರು 60 ಕೋಟಿ ರೂಪಾಯಿ ಪ್ರಾಪರ್ಟಿನ ವಾಪಸ್ ಹೆಂಗೆ ಕೊಡ್ತಾರೆ? ಅದಾದ್ಮೇಲೆ CA ಸೈಟ್ನ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ವಾಪಸ್ ಕೊಡ್ತಾರೆ CA ಸೈಟನ್ನು. ಅದಾದ್ಮೇಲೆ ನಡೆದಂಥ ಈ ರೇಷನ್ ಕಾರ್ಡು, ನಮ್ಮ ಸಾಹೇಬ್ರು ಹೇಳ್ದಂಗೆ 22 ಲಕ್ಷ ರೇಷನ್ ಕಾರ್ಡ್ ಅನ್ನ ವಾಪಸ್ ತೆಗೆದುಕೊಂಡವರು ಇವ್ರೆ. ಇಲ್ಲ ಸ್ವಾಮಿ, ನಾವು ಇವಾಗ ನಿಮ್ಗೆ ತಿದ್ದುಪಡಿ ಕೊಡ್ತಾ ದಿಲೀಪ್ ಗೌಡರೇ, ಇದ್ದೀವಿ. ಇಷ್ಟೊಂದೆಲ್ಲ